ಅಬ್ದುಲ್ ರಜಾಕ್ ಎನ್ನುವ ವಿದೇಶಿಗ ಈ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಅತಿಥಿಯಾಗಿ ಶಿವ ಪಾರ್ವತಿ ಮದುವೆಯಾಗಿರ್ತಕ್ಕಂತ ಸ್ಥಳ ನೋಡ್ರಿ. ಆ ಪೇಂಟ್ ಹಾಕೊಂಡು ಆ ವಿಜಯನಗರ ಸಾಮ್ರಾಜ್ಯದ ಒಂದು ವೈಭವವನ್ನು ಕಣ್ ತುಂಬಿಕೊಂಡು ಇದ್ರ ಇತಿಹಾಸವನ್ನು ತಿಳ್ಕೊಂಡು ಗರ್ಭಗುಡಿಯಲ್ಲಿರ್ತಕ್ಕಂಥ ವಿರೂಪಾಕ್ಷೇಶ್ವರ ದೇವ್ರು ನೋಡ್ರಿ. ಈ ತರ ಇಂಡಿಯನ್ ಪ್ಲೇಸಸ್ ಜಾಸ್ತಿ ಅದಾವ ನೋಡ್ರಿ. ಇಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ನಾವು ಇಂಥ ಪ್ಲೇಸ್ನಾಗ ಬಂದು ನಿಂತು ಹೇಳಿದಾಗ ಮಕ್ಕಳಿಗೆ ಈಸಿಯಾಗಿ ಕ್ಯಾಚ್ ಮಾಡ್ಬೋದು. ಆಮೇಲೆ ಇದು ರಾಜಮುದ್ರೆ ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ್ದು. ಅದೇ ಥರ ನಾ ಆಗಲೇ ಹೇಳಿದ್ನಲ್ಲಿ ಫ್ರೆಂಡ್ಸ್ ನೋಡ್ರಿ, ಹಂಪಿ ಅಂದ್ರೆ ಬರೀ ಕಲ್ಲು ಅಂತಾರ. ಆ ಕಲ್ಲಿನ ಕೆತ್ತನೆ ನೋಡಕ್ಕೆ 2 ಕಣ್ಣನ್ನು ಸಾಕಾಗಿ ಸಂಪದ್ಭರಿತ ಪ್ರದೇಶವಾಗಿತ್ತು. ಹಂಗಾಗಿ ಇಲ್ಲಿ ಮುತ್ತು ರತ್ನವನ್ನು ಈ ಮಾರ್ಕೆಟ್ನಲ್ಲಿ ಮಾರಾಟ ಆಧುನಿಕ ವಿಜ್ಞಾನಕ್ಕೆ ಅಚ್ಚರಿಯನ್ನು ಮೂಡಿಸುವಂತಹ ಒಂದು ಗೋಪುರ, ಅತ್ಯಂತ ಪುರಾತನ ವಾಸ್ತುಶಿಲ್ಪವನ್ನು ಒಳಗೊಂಡಿರುವಂತಹ ಗೋಪುರ. ಸುಮಾರು 700-800 ವರ್ಷಗಳಷ್ಟು ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಅದ್ಭುತ ಪ್ರದೇಶಕ್ಕೆ ನಾನು ಇವತ್ತು ಬಂದಿನಿ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾನ್ ನೋಡ್ರಿ ಇವತ್ತು ಕರ್ನಾಟಕ ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳವಾಗಿರ್ತಕ್ಕಂತಹ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿರ್ತಕ್ಕಂತಹ ಹಂಪಿನೆಲ್ಲರನ್ನ ಕರ್ಕೊಂಡ್ ಬಂದಿನಿ. ಈಗ ನಾನ್ ನಿಂತಿರ್ತಕ್ಕಂಥ ಪ್ಲೇಸ್ ನೋಡ್ರಿ, ಆ ಕಡೆ ವಿರೂಪಾಕ್ಷೇಶ್ವರ ದೇವಸ್ಥಾನ ಅದ, ಈ ಕಡೆ ಏನ್ ಹಿಂದೆ ಕಾಣಿಸಕತ್ತದಲ್ರಿ ಇದು ವಿಜಯನಗರ ಸಾಮ್ರಾಜ್ಯದ ಒಂದು ಮಾರುಕಟ್ಟೆ ನೋಡ್ರಿ. ಇವೆಲ್ಲ ಆಗಿನ ಕಾಲದ ಮಳಿಗೆಗಳು ನೋಡ್ರಿ, 2 ಅಂತಸ್ತು ಇಲ್ಲೆಲ್ಲ ಕಾಣಕತ್ತಾವ ನೋಡ್ರಿ. ಇವೆಲ್ಲ ಕಲ್ಲಿನವು, ಇವೆಲ್ಲ ಮಳಿಗೆಗಳು ನೋಡ್ರಿ. ಈ ಮಳಿಗೆಗಳಲ್ಲಿ ಮುತ್ತು ರತ್ನ ಅವಳ ವಜ್ರ ವೈಡೂರ್ಯವನ್ನು ಪುಟ್ಟಿಯಲ್ಲಿ ಇಟ್ಕೊಂಡು ಸೇರ್ಗಟ್ಲೆ ಮಾರಾಟ ಮಾಡ್ತಿದ್ರಂತ ನೋಡ್ರಿ. ಇಲ್ಲೆಲ್ಲ ನೋಡ್ರಿ, ಆ ಕಡೆ ಈ ಕಡೆ 2 ಕಡೆನೂ ಮಳಿಗೆಗಳದಾವ್ ನೋಡ್ರಿ. ಇದಕ್ಕ ವಿರೂಪಾಕ್ಷ ಬಜಾರ್ ಅಂತೇಳಿ ಕರಿತಿದ್ರು ನೋಡ್ರಿ. 13ನೇ ಶತಮಾನದಲ್ಲಿ ವಿಜಯನಗರ ಕಾಲದಲ್ಲಿ ಅತ್ಯಂತ ಸಂಪದ್ಭರಿತ ಪ್ರದೇಶವಾಗಿತ್ತು. ಹಂಗಾಗಿ ಇಲ್ಲಿ ಮುತ್ತು ರತ್ನವನ್ನು ಈ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡ್ತಿದ್ರು. ಇದೇ ತರ ಈ ಒಂದು ಹಂಪಿ ಒಳಗ ಇನ್ನೂ 4 ಮಾರ್ಕೆಟ್ಗಳದಾವ್ರಿ. ಆ ಕಡೆ ಅಜಾರಾರಾಮ ದೇವಸ್ಥಾನಕ್ಕೆ ಹೋಗ್ತೀವಲ್ರಿ, ಆ ಕಡೆ ಒಂದು ಮಾರ್ಕೆಟ್ ಆದ್ರಿ. ಆಮೇಲೆ ಇನ್ನೊಂದು ಶ್ರೀಕೃಷ್ಣ ಮಾರುಕಟ್ಟೆ ಅಂತ ಅದ. ಅಲ್ಲಿ ಒಂದು ಸ್ಪೈಸಸ್ ಅಂದ್ರೆ ನಾವೇನ್ ಅಂತೀವಲ್ರಿ, ಇವು ಸಾಂಬಾರ್ ಪದಾರ್ಥಗಳನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಿದ್ರಂತ. ಬಟ್ ಈ ಮಾರುಕಟ್ಟೆಯಲ್ಲಿ ಮುತ್ತು ರತ್ನ ಅವಳವನ್ನು ಮಾರಾಟ ಮಾಡ್ತಿದ್ರಂತ ನೋಡ್ರಿ. ವಿರೂಪಾಕ್ಷೇಶ್ವರ ದೇವಸ್ಥಾನದ ಗೋಪುರದಾಗ ಒಂದು ಅದ್ಭುತವಾಗಿರ್ತಕ್ಕಂತಹ ರಹಸ್ಯಮಯ ವಿಷಯ ಅದ, ಅದನ್ನು ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಇರಿ ಫ್ರೆಂಡ್ಸ್. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋ, ಹಲವಾರು ವಿಷಯಗಳನ್ನ ಒಳಗೊಂಡದ ಈ ವಿಡಿಯೋ. ವಿಜಯನಗರ ಸಾಮ್ರಾಜ್ಯದ ಅರಸರ ಬಗ್ಗೆ ಆಗಿರ್ಬೋದು, ಈ ಒಂದು ದೇವಸ್ಥಾನ ಯಾವಾಗ ಸ್ಥಾಪನೆ ಆಯ್ತು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಆಮೇಲೆ ಯಾಕೆ ಈ ದೇವಸ್ಥಾನ ಅಂದ್ರೆ ಈ ವಿಜಯನಗರ ಸಾಮ್ರಾಜ್ಯ ಯಾಕೆ ಅಧಪತನಕ್ಕೆ ಹೋಯ್ತು ಅಂತ ಪ್ರತಿಯೊಂದನ್ನು ನಾನು ಸವಿವರವಾಗಿ ತಿಳಿಸ್ತೀನಿ. ಯಾರೆಲ್ಲ ಹೊಸದಾಗಿ ನೋಡಕತ್ತಿರಲ್ರಿ ನನ್ನ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಾಚ್ ಮಾಡ್ತಾ ಇರಿ, ಎಲ್ಲಾ ವಿಷಯ ನಿಮ್ಗೆ ಗೊತ್ತಾಗುತ್ತೆ. ಕ್ರಿಸ್ತಶಕ 1336ರಲ್ಲಿ ವಿದ್ಯಾರಣ್ಯ ಎನ್ನುವ ಋಷಿ ಮಹರ್ಷಿಗಳ ಮಾರ್ಗದರ್ಶನದಂತೆ ಹರಿಹರ ಮತ್ತು ಬುಕ್ಕರು ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ನಮ್ಮ ಸನಾತನ ಧರ್ಮದ ಒಂದು ಕುರುವಿನಂತೆ ಇಲ್ಲಿ ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಅದೇ ರೀತಿಯಾಗಿ ಹಿಂದೂ ದೇವರಲ್ಲಿಯೇ ಪವಿತ್ರ ಅಂತ ನಾವೇನ್ ನಂಬ್ತೀವಲ್ರಿ, ಶಿವನ ಸ್ವರೂಪಿ ದೇವಸ್ಥಾನ, ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕೆತ್ತನೆ ಮಾಡ್ತಾರ. ಅದು ವಿಜಯನಗರ ಸಾಮ್ರಾಜ್ಯದ ಅರಸರ ಒಂದು ಕುಲ ದೇವರು ಅಂತಾನೆ ಹೇಳ್ಬೋದು. ಶಿವನಿಗೆ ಮುಡುಪಾಗಿರ್ತಕ್ಕಂಥ ವಿರೂಪಾಕ್ಷೇಶ್ವರ ದೇವಸ್ಥಾನ, ಅದನ್ನ ತೋರಿಸಲು ನಾನು ನಿಮ್ಮನ್ನೆಲ್ಲರನ್ನ ಕರ್ಕೊಂಡು ಹೊಂಟೀನಿ. ಹಂಪಿ ಫುಲ್ ವಿಡಿಯೋ ಮಾಡ್ಬೇಕಂದ್ರೆ ಏನು ಇಲ್ಲ ಅಂದ್ರೆ 1 ವಾರ ತಗೊಂತದ್ ನೋಡ್ರಿ ಟೈಮು. ಇನ್ನೊಂದ್ಸಲ ಬಂದಾಗ ಫುಲ್ ಸೀರೀಸ್ ವಿಡಿಯೋ ಮಾಡ್ತೀನಿ. ಇತಿಹಾಸದ ತುಣುಕುಗಳು ಒಂದೊಂದು ಆ ಕಡೆ ಈ ಕಡೆ ಆಗ್ಬಾರ್ದು, ಹಂಗಾಗಿ ಇವತ್ತು ಇದನ್ನ ಮಾತ್ರ ಮಾಡಕತ್ತೀವಿ ನಾವು. ಇನ್ನೊಂದ್ಸಲ ಬಂದಾಗ ಇನ್ ಡೀಟೇಲ್ ಮಾಹಿತಿ ಹೇಳ್ತೀನಿ. ಈಗ ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಹೊಂಟೀವಿ. ಆ ಒಂದು ಗೋಪುರದಲ್ಲಿ ಅದ್ಭುತವಾಗಿರ್ತಕ್ಕಂಥ ರಹಸ್ಯ ಅಡುಗೆ ಅದ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ವಿಜಯನಗರ ಸಾಮ್ರಾಜ್ಯದ ಯಾವ ರಾಜರು ಆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅಂತಾನು ಹೇಳ್ತೀನಿ. ಇದೇ ತರ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್. ಕರ್ನಾಟಕದ 10 ಹಲವು ಐತಿಹಾಸಿಕ ಸ್ಥಳಗಳ ಬಗ್ಗೆ ಹೇಳ್ತಕ್ಕಂಥ ನಮ್ಮ ವಿಡಿಯೋನ ನೀವೆಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡ್ರಿ. ಇದೇ ತರ ಇಡೀ ಕರ್ನಾಟಕ ಇತಿಹಾಸದಲ್ಲಿ ಅತ್ಯಂತ ಶ್ರೀಮಂತ ರಾಜ ಮನೆತನ, ಅತ್ಯಂತ ಅದ್ದೂರಿಯಾಗಿ ಆಳ್ವಿಕೆ ಮಾಡಿರ್ತಕ್ಕಂಥ ಮನೆತನ ನಮ್ಮ ವಿಜಯನಗರ ಸಾಮ್ರಾಜ್ಯದ ಅರಸರು ಅಂತಾನೆ ಹೇಳ್ಬೋದು ನೋಡ್ರಿ. ನೋಡೋಣ, ದೇವಸ್ಥಾನ ಸಮೀಪ ಬಂತು. ಆ ಕಡೆ ನೋಡ್ರಿ ಇನ್ನ ಮಳಿಗೆಗಳು ಎಷ್ಟು ಚೆನ್ನಾಗದಾವ್ ನೋಡ್ರಿ. ಈಗನು 800 ವರ್ಷ ಹಳೆವಾದ್ರೂ ಈಗೂನು ಆ ಕಲ್ಲಿನ ಗೋಪುರಗಳು ಅದೇ ತರ ಅದಾವ್ ನೋಡ್ರಿ ಮಳಿಗೆಗಳು. ಬ್ಯಾಕ್ ಕ್ಯಾಮ್ರಾನಾಗ ತೋರ್ಸಕತ್ತಾರ ನೋಡ್ರಿ.
ಫುಲ್ 2 ಲೈನ್ ರೀ ಇದೇ ತರ ಅದಾವ ನೋಡ್ರಿ. ನಮ್ಗೆ ಇಮೇಜ್ ಮಾಡ್ಕೋಕೆ ಆಗೋಲ್ತ್ ನೋಡ್ರಿ. ಅಂದ್ರೆ ಈ ತರ ಗೋಪುರದಾಗ ವಜ್ರ ವೈಡೂರ್ಯನ ಇಟ್ಟು ಮಾರಾಟ ಮಾಡ್ತಿದ್ರ ಅಂದ್ರ ನಾವು ಜಸ್ಟ್ ಇಮೇಜ್ ಮಾಡ್ಕೊಂಡ್ರೇನೆ ದಿಗ್ಭ್ರಾಂತಿ ಆಗುತ್ ನೋಡ್ರಿ. ಒಂಥರ ಖುಷಿ ಆಗುತ್ತ ನಮಗ. ಇನ್ನು ಆಗಿನ ಕಾಲದಲ್ಲಿ ಅದೆಷ್ಟು ಗತ ವೈಭವದಿಂದ ಮೆರೆದಿರ್ಬೋದು ನೋಡ್ರಿ. ಈ ಒಂದು ಸಾಮ್ರಾಜ್ಯದ ಒಂದು ವಿಜಯನಗರ ಸಾಮ್ರಾಜ್ಯರ ವೈಭವ ಯಾವ ತರ ಇತ್ತು ನೋಡ್ರಿ. ನೋಡ್ರಿ ಈಗ ವಿರೂಪಾಕ್ಷೇಶ್ವರ ದೇವಸ್ಥಾನ ಎಂಟ್ರೆನ್ಸ್ ನಲ್ಲಿ ಇದೀವಿ ನೋಡ್ರಿ. ನಮ್ಮ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂತ ಗೋಪುರಗಳನ್ನು ಒಳಗೊಂಡಿರ್ತಕ್ಕಂತ ಏಕೈಕ ದೇವಸ್ಥಾನ ಅಂತಾನೆ ಹೇಳ್ಬೋದು ನೋಡ್ರಿ. ಹಂಪಿ ಅಂದ್ರನೆ ಬರೀ ಕಲ್ಲು ಅಂತಾರ. ಆ ಕಲ್ಲಿನ ಕೆತ್ತನೆ ನೋಡಕ್ 2 ಕಣ್ಣನ ಸಾಕಾಗಲ್ಲ ನೋಡ್ರಿ. ನಾ ಏನ್ ಮಾರುಕಟ್ಟೆ ಅಂತ ಹೇಳಿದ್ನಲ್ರಿ, ದೇವಸ್ಥಾನದ ಅಕ್ಕಪಕ್ಕ ಆ ಕಡೆ ಈ ಕಡೆ ನೋಡ್ಬೋದು. ಎಷ್ಟ್ ಚೆನ್ನಾಗ್ ಅದಾವ ನೋಡ್ರಿ. ಈಗುನು ಅಲ್ಲೇನ್ ಗುಡ್ಡದ ಮೇಲೆ ನೋಡ್ರಿ ಎಷ್ಟ್ ಚಂದ ಕಲ್ಲಿನ ಕೆತ್ತನೆ ದೇವಸ್ಥಾನಗಳದಾವ. ಐಸ್ ಕ್ರೀಮ್ ನೋಡ್ರಿ ಸಿಗರೇಟ್ ತಿಂತದೆ ಬ್ಯಾಸ್ಗಿ ಬಿಸಿಲು ತಳಕ್ ಆಗೋಲ್ರಿ ಅವಕಂಡ್ ಬಂದ. 1336ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯವು 1365ರ ತನಕ ಅತ್ಯಂತ ವಿಜೃಂಭಣೆಯಿಂದ ಒಂದು ಗತವೈಭವದಿಂದ ಮೆರೀತು ಈ ಒಂದು ಸಾಮ್ರಾಜ್ಯ ಅಂತಾನೆ ಹೇಳ್ಬೋದು. ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಮುಖವಾಗಿ 4 ರಾಜ ಮನೆತನಗಳು ಆಳ್ವಿಕೆಗೆ ಒಳಪಡ್ತಾವ್ ನೋಡ್ರಿ. ಸಂಗಮ, ಸಾಳ್ವ, ತುಳುವ ಮತ್ತು ಅರವೀಡು ಮನೆತನಗಳು. ಈ ವಿರೂಪಾಕ್ಷೇಶ್ವರ ದೇವಸ್ಥಾನ ಏನಾದಲ್ರಿ 2ನೇ ದೇವರಾಯನ ಕಾಲದಲ್ಲಿ ಸ್ಥಾಪನೆ ಆಗ್ತದ. ಮುಂದ ಶ್ರೀಕೃಷ್ಣ ದೇವರಾಯನ ತುಳುವ ವಂಶಕ್ಕೆ ಸೇರಿದಂತ ಶ್ರೀಕೃಷ್ಣ ದೇವರಾಯನ ಇನ್ನೂ ಅತ್ಯಂತ ಒಂದು ಜೀರ್ಣೋದ್ಧಾರ ಮಾಡಿ ಹಲವಾರು ಶಾಸನಗಳನ್ನು ಸಹ ಕೊರ್ಸನ. ಮುಂದ ಒಂದು ವಿಜಯನಗರ ಸಾಮ್ರಾಜ್ಯದ ಅರಸರು ಕೊರ್ಸಿರ್ತಕ್ಕಂತ ಶಾಸನಗಳನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಆ ಕಡೆ ಹೋಗೋಣ. ವಿಜಯನಗರ ಸಾಮ್ರಾಜ್ಯದ ಫ್ಲೂ ಚಾರ್ಟ್ ಅದ ನೋಡ್ರಿ. ಇಲ್ಲಿ ರಾಜಮುದ್ರೆ ಇಲ್ಲಿ ನೋಡ್ಬೋದು ನೀವು. ವರಹ ಸೂರ್ಯಚಂದ್ರರಿರ್ತಕ್ಕ ಈ ಒಂದು ವಿಜಯನಗರ ಸಾಮ್ರಾಜ್ಯ ಸೂರ್ಯಚಂದ್ರರಿರುವ ತನಕ ಇರಬೇಕು ಅಂತ ಈ ಒಂದು ಸಿಂಬಲ್ ನ ಇಟ್ಟಾರ ನೋಡ್ರಿ. ಇದು ರಾಜಮುದ್ರೆ ನೋಡ್ರಿ ವಿಜಯನಗರ ಸಾಮ್ರಾಜ್ಯದ್ದು. ಅದೇ ತರ ನಾ ಆಗ್ಲೇ ಹೇಳಿದ್ನಲ್ರಿ ಫ್ರೆಂಡ್ಸ್, ವಿಜಯನಗರ ಸಾಮ್ರಾಜ್ಯವನ್ನು ಪ್ರಮುಖವಾಗಿ 4 ರಾಜ ಮನೆತನಗಳು ಆಳ್ವಿಕೆ ಮಾಡ್ತಾವ. ಸಂಗಮ ವಂಶ, 2ನೇದು ಸಾಳ್ವ ವಂಶ, ಅರವೀಡು ವಂಶ ಮತ್ತು ತುಳುವ ವಂಶ. 4 ಸಾಮ್ರಾಜ್ಯದ ಅರಸರು ಅಂದ್ರೆ ಮೊದಲನೇದಾಗಿ ಈ ವಿಜಯನಗರ ಸಾಮ್ರಾಜ್ಯವನ್ನು ಸಂಗಮ ವಂಶದ ಹರಿಹರ ಮತ್ತು ಬುಕ್ಕರು ಸ್ಥಾಪನೆ ಮಾಡ್ತಾರ. ಲಾಸ್ಟ್ ಎಂಡ್ ಅಂದ್ರೆ ಇಲ್ಲಿ ನೋಡ್ಬೋದು ತುಳುವ ವಂಶದ ಅಳಿಯ ರಾಮರಾಯನಿಂದ ಈ ಒಂದು ವಿಜಯನಗರ ಸಾಮ್ರಾಜ್ಯ ಎಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡ್ರಿ. ರಕ್ಕಸ್ತಂಗಡಿ ಕದನ ಅಥವಾ ತಾಳಿಕೋಟೆ ಯುದ್ಧ ಅಂತ ಕರಿತೀವಿ ನಾವು. ಆ ತಾಳಿಕೋಟೆ ಕದನದಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯ ಅಧಃಪತನಕ್ಕೆ ಹೋಗ್ತದ. ಅಂದ್ರೆ ಅನ್ಯ ಧರ್ಮೀಯರ ಒಂದು ದಾಳಿಯಿಂದಾಗಿ ಈ ಒಂದು ಸಾಮ್ರಾಜ್ಯವೇ ಸರ್ವನಾಶ ಆಗಿ ಹೋಗ್ತದ. ಈ ಒಂದು ದೇವಸ್ಥಾನದಲ್ಲಿರ್ತಕ್ಕಂಥ ಕಲ್ಲಿನ ಕೆತ್ತನೆಗಳು ನೋಡ್ರಿ. ನನಗೆ ಇಲ್ಲಿ ವಿಡಿಯೋ ಮಾಡಕ್ ಬಂದಿನಿ, ಬಟ್ ವಿಡಿಯೋ ಮಾಡೋದ್ ಬಿಟ್ಟು ಎಲ್ಲ ಫುಲ್ ದೇವಸ್ಥಾನಗಳನ್ನೇ ನೋಡಕತ್ತೀನಿ. ಅಷ್ಟು ಕಣ್ಮನವನ್ನು ಸೆಳೀತದ ಅಂತಾನೆ ಹೇಳ್ಬೋದು. ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಮಕ್ಕಳಿಗಂತ್ರ ಶೈಕ್ಷಣಿಕ ಪ್ರವಾಸಕ್ಕಾಗಿ ಹೇಳಿ ಮಾಡಿಸಿದಂತ ಒಂದು ಪ್ರದೇಶ ಅಂತಾನೆ ಹೇಳ್ಬೋದು ನೋಡ್ರಿ. ಯಾಕಂದ್ರೆ ನಾವು ಇತಿಹಾಸವನ್ನು ಬರೀ ಪುಸ್ತಕದಲ್ಲಿ ಹೇಳುವುದರಿಂದ ಆ ಮಕ್ಕಳ ತಲೆಗೆ ಹೋಗಲ್ರಿ. ಆ ಹುಡುಗರನ್ನ ಇಲ್ಲಿ ನೈಜವಾಗಿ ಕರ್ಕೊಂಡ್ಬಂದು ಶ್ರೀಕೃಷ್ಣ ದೇವರಾಯ ಇಂಥ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ, ಅಳಿಯ ರಾಮರಾಯ ಅಂದ್ರೆ ಯಾವುದು, ಆ ರಕ್ಕಸ್ತಂಗಡಿ ಕದನ ಎಲ್ಲಿ ನಡೀತು, ಯಾರ ಆ ಪತನಕ್ಕೆ ಕಾರಣ ಯಾರು ಅನ್ನೋದನ್ನ ನಾವು ಇಂಥ ಪ್ಲೇಸ್ನಾಗ ಬಂದು ನಿಂತು ಹೇಳಿದಾಗ ಮಕ್ಕಳಿಗೆ ಈಸಿಯಾಗಿ ಕ್ಯಾಚ್ ಮಾಡ್ಬೋದು. ಆಮೇಲೆ ಶಾಶ್ವತವಾಗಿ ಅವ್ರ ತಲೆಯಲ್ಲೇನು ಉಳಿತದ ಅಂತಾನೆ ಹೇಳ್ಬೋದು ನೋಡ್ರಿ. ನೀವು ಒಂದ್ಸಲ ಖಂಡಿತ ಬಂದು ವಿಸಿಟ್ ಮಾಡ್ರಿ. ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಅದ್ಭುತ ಒಂದು ಐತಿಹಾಸಿಕ ಸ್ಥಳ ಅಂತಾನೆ ಹೇಳ್ಬೋದು. ಈ ವಿರೂಪಾಕ್ಷೇಶ್ವರ ದೇವಸ್ಥಾನದ ಇನ್ನೂ ಹಲವಾರು ಕುತೂಹಲಕಾರಿ ಸಂಗತಿ ಅವ. ಈ ದೇವಸ್ಥಾನದಾಗ ಏನು ಇಲ್ಲ ಅಂತಂದ್ರೆ ಸುಮಾರು ಒಂದು 50 ದೇವರ ಚಿಕ್ಕ ಚಿಕ್ಕ ದೇವಸ್ಥಾನಗಳವ ನೋಡ್ರಿ. ಕೆಳಗೆ ನೆಲ ಮಹಡಿ ಒಳಗದ. ಈಗ ಒಂದು ನಾನು ನೋಡಿ ಬಂದೆ, ಫುಲ್ ನೆಲ್ಬವರ್ನಾಗ ಅದಾವ, ಮ್ಯಾಲ ಅದಾವ, ಇನ್ನ ಟಾಪಲ್ಲಿ ಅದಾವ. ಈಗ ಅವು ಎಲ್ಲಷ್ಟು ತೋರ್ಸ್ಕೊಂಡು ಕುಂದ್ರಕ್ಕ ಆಗಲ್ರಿ, ಯಾಕಂದ್ರೆ ಈ ಟೈಮ್ನಾಗದ ಆಲ್ಮೋಸ್ಟ್ 1:15ರಿಂದ 3 ಗಂಟೆ ತನಕ ಆಲ್ಮೋಸ್ಟ್ ಈ ಎಲ್ಲ ಗರ್ಭಗುಡಿಗಳು ಕ್ಲೋಸ್ ಇರ್ತಾವ್ರಿ. ಇಲ್ಲಿ ನಾವೊಂದು ಆ ಟೈಮ್ನಾಗ ಬಂದೀವಿ. ವಿರೂಪಾಕ್ಷೇಶ್ವರದೊಂದು ತೋರಿಸ್ತೀವಿ, ವೇಟ್ ಮಾಡಿ ಆಮೇಲೆ ಲಾಸ್ಟಲ್ಲಿ. ಯಾಕಂದ್ರೆ ಎಲ್ಲ ಕಡೆ ಹೋಗ್ಬೇಕಂದ್ರೆ ಕ್ಯಾಮ್ರಾನು ಅಷ್ಟು ಅಲಾವಿಲ್ಲ ರೀ. ಅಲ್ಲಿ ಶಾಸನಗಳನ್ನು ತೋರಿಸ್ತೀನಿ. ಇಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಶಿವನ ಮುಂದೆ ಒಂದು ನಂದಿ ವಿರಾಜಮಾನವಾಗಿ ಇದ್ರೆ, ಈ ದೇವಸ್ಥಾನದಲ್ಲಿ ಶಿವನ ಮುಂದೆ 3 ನಂದಿಗಳದಾವ ನೋಡ್ರಿ. ಯಾಕನ್ನೋದನ್ನು ತೋರಿಸ್ತೀನಿ. ಆ ಕಡೆ ಅದ, ಬನ್ನಿ ಫ್ರೆಂಡ್ಸ್ ಹೋಗೋಣ. ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಆವರಣದಲ್ಲಿ ನೆಲಮಾಳಿಗೆಯಲ್ಲಿ ಗುಲಗಂಜಿ ಮಾಧವ ಸ್ವಾಮಿ ದೇವಸ್ಥಾನದ ನೋಡ್ರಿ. ಈ ತರ ಗವಿ ಒಳಗೆ ಇಳಿಬೇಕು. ಇದನ್ನ ನೋಡ್ಬೇಕಾದ್ರೆ ನಾವು ಈ ತರ ಹಿಡನ್ ಪ್ಲೇಸಸ್ ಜಾಸ್ತಿ ಅದಾವ ನೋಡ್ರಿ. ಇಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಇದೇ ನೋಡ್ರಿ ನೆಲಮಹಡಿಯಲ್ಲಿರ್ತಕ್ಕಂಥ
ಗುಲಗಂಜಿ ಮಾಧವ ಸ್ವಾಮಿ ದೇವಸ್ಥಾನ ನೋಡ್ರಿ. ಇದನ್ನು ಒಂದು ಶಿವಲಿಂಗನ ಆಕಾರದಲ್ಲಿರ್ತಕ್ಕಂಥ ದೇವರು. ಆದ್ರೆ ಇಷ್ಟು ಗವಿ ಒಳಗದ ನೋಡ್ರಿ. ಇದು ಕೆಳಗಿಳಿದಿದೆ ನೋಡಿ. ಗರ್ಭಗುಡಿಯಲ್ಲಿರ್ತಕ್ಕಂಥ ವಿರೂಪಾಕ್ಷೇಶ್ವರ ದೇವ್ರು ನೋಡ್ರಿ. ಇದು ಒಂದು ಸ್ವಯಂಭೂ ಲಿಂಗ ನೋಡ್ರಿ. ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಏನು ಅನ್ನೋದನ್ನ ಹೇಳ್ತೀನಿ. ಮೊದಲ ದೇವರನ್ನ ನೋಡ್ಕೊಂಡ್ ಬನ್ನಿ ಫ್ರೆಂಡ್ಸ್. ನೀವು ನೋಡ್ರಿ ಶಿವ ಯಾವ ತರ ಇದೆ ನೋಡ್ರಿ. ಇಲ್ಲಿ ಭೂ ಕೈಲಾಸ ಅಂತಾನೆ ಕರಿಬಹುದು ನೋಡ್ರಿ. ಜ್ಯೋತಿರ್ಲಿಂಗಕ್ಕೂ ಕಡಿಮೆ ಇಲ್ರಿ. ಈ ದೇವಸ್ಥಾನಕ್ಕೆ ಬಂದ್ರೆ ಜ್ಯೋತಿರ್ಲಿಂಗಕ್ಕೆ ಹೋದಷ್ಟೇ ಅದಕ್ಕಿಂತ ಹೆಚ್ಚು ಪುಣ್ಯ ಸಿಗ್ತದಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಸ್ವಯಂಭೂ ಲಿಂಗ ನೋಡ್ರಿ. ಇದು ಮಾನವರು ನಿರ್ಮಿಸಿದ್ದಲ್ಲ. ವಿರೂಪಾಕ್ಷ ದೇವರ ಸನ್ನಿಧಿಯಲ್ಲಿರ್ತಕ್ಕಂಥ ನಾಟ್ಯ ಶಿವನ ವಿಗ್ರಹ ನೋಡ್ರಿ. ಇದು ಎಷ್ಟು ಸುಂದರವಾಗಿ ಕೆತ್ತನೆ ಮಾಡ್ಯಾರ ನೋಡ್ರಿ. ಈ ಕಡೆ ಒಂದು ಆ ಕಡೆ ಒಂದು ಎರಡಾದ. ಅದೇ ತರ ಇಲ್ಲಿ ಗರ್ಭ ಗುಡಿಯ ದ್ವಾರ ತೋರಿಸ್ತೀನಿ ಫ್ರೆಂಡ್ಸ್. ನೀವು ನೋಡ್ರಿ ಗರ್ಭಗುಡಿಯ ದ್ವಾರ ನೋಡ್ರಿ ಫ್ರೆಂಡ್ಸ್. ಮ್ಯಾಲಿರೋದು ಇದು ವಿಜಯನಗರ ಸಾಮ್ರಾಜ್ಯದ ಅರಸರು ಸ್ಥಾಪನೆ ಮಾಡಿದ ದೇವಸ್ಥಾನ ಆದ್ರೂ ಇದರ ಪೂರ್ವದಲ್ಲಿಯೇ ಕಲ್ಯಾಣ ಚಾಲುಕ್ಯರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅಂತ ಕೆಲವೊಂದು ಕಡೆ ಉಲ್ಲೇಖ ಅದಾವ. ಅದಾದ ನಂತರ ವಿಜಯನಗರ ಸಾಮ್ರಾಜ್ಯದ ಅರಸರು ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ಮೇಲೆ ಈ ಒಂದು ವಿರೂಪಾಕ್ಷೇಶ್ವರ ದೇವರನ್ನು ತಮ್ಮ ಕುಲ ದೇವರು ಅಂತ ಆರಾಧನೆ ಮಾಡಿ ಅತ್ಯಂತ ವೈಭವದಿಂದ ಇಡೀ ಹಂಪಿಯನ್ನೇ ಒಂದು ಕಲ್ಲಿನ ಕೆತ್ತನೆಯಿಂದ ಒಂದು ಶಿಲಾಪುರ ಅಂತಾನೆ ಕರಿಬಹುದು ನೋಡ್ರಿ. ಇದು ಅಷ್ಟು ಅದ್ಭುತವಾಗಿರ್ತಕ್ಕಂಥ ಹಂಪಿ ಅಂದ್ರೆ ನಾವು ಒಂದಿನದಲ್ಲಿ ಬಂದು ಹೋಗ್ತೀವಿ ಅಂದ್ರೆ ಅಲ್ಲ ನೋಡ್ರಿ. ಸುಮಾರು ಒಂದು ವಾರ ಅದನ್ನ ನೋಡ್ಬೋದು. ಯಾವ ರಾಜರು ಕೆತ್ತನೆ ಮಾಡ್ಯಾರ ಅನ್ನೋದನ್ನ ಈ ತೋಳುಗಳಲ್ಲಿ ಶಾಸನಗಳದಾವ ನೋಡ್ರಿ. ಇದನ್ನೆಲ್ಲಾ ತಿಳಿಸ್ತದ. ಅದೇ ತರ ಅಲ್ಲಿ ಮುಂದೆ ದ್ವಾರ ಬಾಗಿಲಲ್ಲಿ ದೊಡ್ಡ ದೊಡ್ಡ 2 ಶಾಸನಗಳದಾವ ನೋಡ್ರಿ. ಈ ಕಡೆ ಮತ್ತೆ ಆ ಕಡೆ 2 ಕಡೆ ಶಾಸನ ಅದ ನೋಡ್ರಿ. ಅಂದ್ರೆ ಯಾವ್ಯಾವ ರಾಜರ ಕಾಲದಲ್ಲಿ ಏನೇನು ಮಾರ್ಪಾಟ ಆಯ್ತು ಅನ್ನೋದ್ರಲ್ಲಿ ಇದರಲ್ಲಿ ಗೊತ್ತಾಗುತ್ತೆ ನೋಡ್ರಿ ಫ್ರೆಂಡ್ಸ್. ನಮ್ಗ ನೂರಾರು ವರ್ಷಗಳ ಹಳೆಯ ದೇವಸ್ಥಾನ ಆದ್ರೂ ಏನು 1 ಇಂಚುನು ಏನು ಆಗಿಲ್ಲ ನೋಡ್ರಿ. ಈಗನು ನೋಡಕ ಅಷ್ಟೇ ಚೆನ್ನಾಗಿ ಸಿಗ್ತದ. ಒಂದೊಂದು ಕಂಬಗಳ ಕಲ್ಲಿನ ಕೆತ್ತನೆ ಅಂದ್ರೆ ಅದ್ಭುತ ಅಂತಾನೆ ಹೇಳ್ಬೋದು. ತೋರಿಸ್ತೀನಿ ನಾನ್ ನಿಮ್ಗ. ಕಂಬಗಳು ನೋಡ್ಕೊಂಬರ್ರಿ ನೀವು. ಒಂದೊಂದು ಬಿಟ್ಟು ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ ನೋಡ್ರಿ. ಅಷ್ಟು ಚೆನ್ನಾಗದ ನೋಡ್ರಿ. ಇಷ್ಟು ಬ್ಯಾಸ್ಗೆ ಒಳಗ್ ಬಂದಿವಿ ಅಂತಂದ್ರೆ ನಾವು ಎಸಿ ಇದ್ದಂಗ ಅದ ನೋಡ್ರಿ. ಅಷ್ಟು ತಂಪಾಗಿರ್ತಕ್ಕಂಥ ವಾತಾವರಣ ನೋಡ್ರಿ. ಬಹಳ ಖುಷಿ ಆಯ್ತು ನನಗಂತ್ರು. ಖಂಡಿತ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ಫ್ರೆಂಡ್ಸ್. ಯಾಕಂದ್ರೆ ಹಂಪಿ ಅಂದ್ರೆ ಸುತ್ತಾಡಕ್ ಆಗಲ್ಲ, ಬಿಸಿಲು ಹಂಗ ಹಿಂಗ ಅಂತ ಅನ್ಕೋಬಾರ್ದು ನೋಡ್ರಿ. ಯಾಕಂದ್ರೆ ಚಳಿಗಾಲದಲ್ಲಿನೂ ಬರ್ಬೋದು ನೀವು. ಯಾವಾಗ್ಲಾದ್ರೂ ಬರ್ರಿ. ಬಂದ್ರೆ ಟೈಮ್ ತಗೊಂಬರ್ರಿ. ಎಲ್ಲಾ ಡೀಟೇಲ್ ಆಗಿ ನೋಡ್ಕೊಂಡು ವಿಜಯನಗರ ಸಾಮ್ರಾಜ್ಯದ ಒಂದು ವೈಭವವನ್ನು ಕಣ್ ತುಂಬಿಕೊಂಡು ಇದ್ರ ಇತಿಹಾಸವನ್ನು ತಿಳ್ಕೊಂಡು ಹೋಗ್ರಿ. ಯಾಕಂದ್ರೆ ನೀವು ನೋಡಿ ಇನ್ನೊಬ್ರಿಗೆ ಹೇಳಿದ್ರೆ ಅದ್ರದ್ದು ಒಂದು ಫೀಲೇ ಬೇರೆ ನೋಡ್ರಿ. ಯಾಕಂದ್ರೆ ಇಲ್ಲಿಗೆ ಬಂದು ನೋಡಿದ್ಮೇಲೆ ನೀವು ಇನ್ನೊಬ್ರಿಗೆ ಹೇಳಾರ್ದೆ ಇರಕ್ ಆಗದೇ ಇಲ್ಲ. ನೀವೇ ಹೇಳ್ತೀರಿ, ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀರಿ. ಅಷ್ಟ್ ಚೆನ್ನಾಗದ ನೋಡ್ರಿ. ಮ್ಯಾಲ್ ನೋಡ್ಬೋದು ನೀವು ಛತ್. ಒಂದೊಂದು ಕಂಬಗಳನ್ನು ವಿಭಿನ್ನವಾಗಿ ಕೆತ್ತನೆ ಮಾಡ್ಯಾರ ನೋಡ್ರಿ. ಆ ಕಡೆ ಗರ್ಭಗುಡಿಯ ದರ್ಶನಕ್ಕೆ ಹೋಗೋ ಕಂಬಗಳು ಅವು ಡಿಫ್ರೆಂಟ್ ಅದಾವ ನೋಡ್ರಿ. ಕಲ್ಲಿನ ಆನೆ ಆಗಿರ್ಬೋದು, ಈ ಕಲ್ಲಿನ ಕಂಬಗಳದು. ಆಮೇಲೆ ಛತ್ ನೋಡ್ರಿ, ಮ್ಯಾಲ್ ಪೇಂಟ್ ಯಾವ ತರ ಮಾಡ್ಯಾರ ನೋಡ್ರಿ. ಇದು ಸುಮಾರು 800 ವರ್ಷ ಇತಿಹಾಸದ ಪೇಂಟ್ ಹಂಗೆ ಹೋಗೇ ಇಲ್ಲ ನೋಡ್ರಿ. ಅದಕ್ಕೆ ಯಾವ ಕಲೆ ಅಂತಾರ ಅನ್ನೋದು ನನಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಬಟ್ ಈ ಒಂದು ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಹೇಳ್ತೀನಿ. ಶಿವ ಪಾರ್ವತಿ ಮದುವೆ ಆಗಿರ್ತಕ್ಕಂಥ ಸ್ಥಳ ನೋಡ್ರಿ. ಆ ಪೇಂಟ್ ಆ ಕಲರ್ ಇನ್ನೂ ಹಾಗೆ ಇದೆ ನೋಡ್ರಿ ಫ್ರೆಂಡ್ಸ್. ನೋಡ್ಬೋದು ನೀವು. ನೋಡ್ರಿ ಎಷ್ಟು ಚೆನ್ನಾಗಿ ಪೇಂಟ್ ಮಾಡ್ಯಾರಿ ಆಗಿನ ಕಾಲದಾಗ. ನೋಡ್ರಿ ಶಿವನ ವಿವಿಧ ರೂಪಗಳು, ಶಿವ ಪಾರ್ವತಿ ವಿವಾಹ ಆಗಿರುವುದು, ಉಗ್ರ ನರಸಿಂಹ, ಆಂಜನೇಯ ಎಲ್ಲ ಪ್ರತಿಯೊಬ್ಬರದು ಪೇಂಟಿಂಗ್ ಅದ ನೋಡ್ರಿ. ಮುಂದಿನ ತನ ನೋಡ್ಬೋದು. ಎಷ್ಟು ಚೆನ್ನಾಗದ ನೋಡ್ರಿ. ತುಂಗಭದ್ರಾ ನದಿಯ ದಡದಲ್ಲಿರ್ತಕ್ಕಂತಹ ಒಂದು ಶಿವನ ಸ್ವರೂಪಿ ದೇವಸ್ಥಾನ ಆಗಿರ್ತಕ್ಕಂತಹ ವಿರೂಪಾಕ್ಷೇಶ್ವರ ದೇವಸ್ಥಾನ. ಈ ಒಂದು ದೇವಸ್ಥಾನದ ಹಿನ್ನೆಲೆ ಏನು, ಪೌರಾಣಿಕ ಇತಿಹಾಸ ಏನು ಅಂತ ನಾವು ನೋಡಕ್ ಹೋದ್ರ ವಿರೂಪಾಕ್ಷೇಶ್ವರ ಸ್ವಯಂಭೂ ಲಿಂಗ ನೋಡ್ರಿ. ಪಂಪಾದೇವಿ ಅಂದ್ರೆ ಪಾರ್ವತಿಯ ಇನ್ನೊಂದು ಹೆಸರು. ಪಾರ್ವತಿಯು ಪಂಪಾದೇವಿಯ ಹೆಸರಿನಲ್ಲಿ ಪಂಪಾ ಸರೋವರದ ಒಂದು ತೀರದಲ್ಲಿ ಈ ಒಂದು ಸ್ಥಳದಲ್ಲಿ ಆ ಶಿವನಿಗಾಗಿ ತಪಸ್ಸನ್ನು ಆಚರಿಸಿ ಎಲ್ಲಾ ದೇವಾನುದೇವತೆಗಳನ್ನು ಒಪ್ಪಿಸಿ ಈ ಸ್ಥಳದಲ್ಲಿಯೇ ವಿವಾಹವಾಗಿ ವಧಿಸಿ ವಾಸವಾಗಿರ್ತಕ್ಕಂತ ಪ್ಲೇಸ್ ನೋಡ್ರಿ. ಇದು ಶಿವ ಗಿರಿಜಾ ಕಲ್ಯಾಣ ಆಗಿರ್ತಕ್ಕಂತ ಸ್ಥಳ ಅಂತಾನೆ ಹೇಳ್ಬೋದು. ಶಿವ ಮತ್ತು ಪಾರ್ವತಿ ಇಬ್ರು ದೇವಸ್ಥಾನನೂ ಇಲ್ಲಿ ಅದ. ಪಂಪಾದೇವಿ ದೇವಸ್ಥಾನ ಅಂತ ತೋರಿಸಿನಲ್ರಿ ಅದು, ಮತ್ತು ವಿರೂಪಾಕ್ಷೇಶ್ವರ ದೇವಸ್ಥಾನ. ವಿರೂಪಾಕ್ಷ ಅಂದ್ರೆ ಅಕ್ಷ ಅಂದ್ರೆ ಕಣ್ಣು, ವಿರೂಪ ಅಂದ್ರೆ ಚೆನ್ನಾಗಿರ್ಲಾರ್ದು, ಅಂದ್ರೆ ಓರೆ ಆಕಾರದ್ದು. ತ್ರಿನೇತ್ರ ಅಂತ ಏನ್ ನಾವು ಶಿವನಿಗೆ ಕರಿತೀವಲ್ರಿ, ತ್ರಿನೇತ್ರ ಅಂದ್ರೆ ಅದೇನು ಚೆನ್ನಾಗಿರುತ್ತನ್ರಿ, ಸ್ವಲ್ಪ ವಿರೂಪ ಅಲ್ಲ. ಹಂಗಾಗಿ ವಿರೂಪಾಕ್ಷೇಶ್ವರ ಅಂತ ಈ ದೇವಸ್ಥಾನಕ್ಕ ಹೆಸರು ಬಂದದ್ ನೋಡ್ರಿ.
ಪಂಪಾದೇವಿ ಸಮೇತ ವಿರೂಪಾಕ್ಷ ಅಂದ್ರೆ ಶಿವ ಪಾರ್ವತಿ ಇಬ್ರು ಇರ್ತಕ್ಕಂತ ದೇವಸ್ಥಾನ. ಅದ್ಭುತವಾಗಿರ್ತಕ್ಕಂತಹ ಸ್ಥಳ, ಪೌರಾಣಿಕ ಹಿನ್ನೆಲೆ ಮತ್ತು ಇತಿಹಾಸವನ್ನು ಒಳಗೊಂಡಿರ್ತಕ್ಕಂತಹ ಅದ್ಭುತ ದೇವಸ್ಥಾನ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ವರ್ಣಿಸ್ಬೇಕಾದ್ರ ಇಡೀ ಪ್ರಪಂಚದಲ್ಲಿ ಅಬ್ದುಲ್ ರಜಾಕ್ ಎನ್ನುವ ವಿದೇಶಿಗ ಈ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಅತಿಥಿಯಾಗಿ ರಾಯಭಾರಿಯಾಗಿ ಬಂದಿರ್ತಾನ್ರಿ. ಈ ಒಂದು ಹಂಪಿಯ ಸೌಂದರ್ಯ, ಒಂದು ವಿಜಯನಗರ ಸಾಮ್ರಾಜ್ಯದ ವೈಭವ, ನಾ ಏನಲ್ಲಿ ದಾರೆ ತೋರಿಸಿದ್ನಲ್ರಿ, ಮುತ್ತು ರತ್ನ ಅವಳಗಳನ್ನೆಲ್ಲ ಮಾರುಕಟ್ಟೆಯಲ್ಲಿ ಹಿಂಗ ರೋಡ್ ಮೇಲೆ ಇಟ್ಕೊಂಡು ಮಾರಾಟ ಮಾಡುವುದನ್ನು ಕಂಡು ಅಬ್ದುಲ್ ರಜಾಕ್ ಏನ್ ಹೇಳ್ತಾನಂದ್ರ, ಇಡೀ ವಿಶ್ವಾದ್ಯಂತ ನಾನು ಸಂಚಾರ ಮಾಡೀನಿ, ವಿಶ್ವದಲ್ಲಿ ಇಷ್ಟೊಂದು ಸಂಪದ್ಭರಿತ ಪ್ರದೇಶ ಇನ್ನೊಂದು ಇಲ್ಲ ಅಂತ ವರ್ಣನೆ ಮಾಡ್ತಾನೆ ನೋಡ್ರಿ ಅಬ್ದುಲ್ ರಜಾಕ್. ಅಂತ ಒಂದು ಅದ್ಭುತ ಸಂಪದ್ಭರಿತ ಒಂದು ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಆಗಿತ್ತು ನೋಡ್ರಿ. ವಿರೂಪಾಕ್ಷೇಶ್ವರ ದೇವಸ್ಥಾನದ ಮುಂದ ನೋಡ್ರಿ ಶಿವನ ಮುಂದೆ ಒಂದು ನಂದಿ ಇರುತ್ತೆ ಯಾವಾಗ್ಲೂ. ಇಲ್ಲಿ ನೋಡ್ರಿ ಮೂರ್ ನಂದಿಗಳದಾವ ನೋಡ್ರಿ, ನೋಡ್ಬೋದು. ಯಾಕಂದ್ರೆ ಇಲ್ಲಿ ಬ್ರಹ್ಮನ್ ದೇವಸ್ಥಾನ ಅದ, ಏನು 3 ಸಾಮ್ರಾಜ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ ಅಂತ 3 ನಂದಿ ಅದಾವ ಏನೋ ಗೊತ್ತಿಲ್ಲ, ಒಟ್ಟ 3 ನಂದಿಗಳದಾವ ನೋಡ್ರಿ. ಎಲ್ಲಾ ದೇವಸ್ಥಾನದಾಗ ಶಿವನ ಮುಂದೆ ಒಂದೇ ನಂದಿ ಇರ್ತದ, ಇಲ್ಲಿ 3 ನಂದಿಗಳದಾವ. ಯಾಕನ್ನೋದು ನನಗೂ ಗೊತ್ತಿಲ್ಲ, ನಿಮ್ಗೆ ಏನಾನ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಆ ಗೋಪುರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಬರೀ ನೋಡೋಣ. ವಿರೂಪಾಕ್ಷೇಶ್ವರ ಗರ್ಭಗುಡಿಯ ಮ್ಯಾಲ ಹತ್ಬೇಕಾದ್ರ ಸ್ಟೆಪ್ಪಿನ ಕೆಳಗ್ ಫಸ್ಟ್ ಬಂದ ತಕ್ಷಣ ಇಲ್ಲಿ ಒಂದು ಶಾಸನ ಅದ ನೋಡ್ರಿ. ಈ ಶಾಸನದ ಮೇಲೆ ಸ್ಪಷ್ಟವಾಗಿ ಬರೆದರೆ ಗೊತ್ತಾಗುತ್ತೆ ನೋಡ್ರಿ, ಶ್ರೀಕೃಷ್ಣ ದೇವರಾಯನ ಕೆತ್ತನೆ ಅಂದ್ರೆ ಆತನು ದಾನದತ್ತಿಯಾಗಿ ನೀಡಿರ್ತಕ್ಕಂತ ಈ ಒಂದು ಶಾಸನ ನೋಡ್ರಿ. ಶ್ರೀಕೃಷ್ಣ ದೇವರಾಯನು ಸ್ವತಃ ಕವಿಯಾಗಿದ್ದು ತೆಲುಗು ಭಾಷೆಯಲ್ಲಿ 2 ಕೃತಿಯನ್ನು ಬರೀತಾನ. ಈ ಶಾಸನ ಸಹ ತೆಲುಗು ಭಾಷೆಯಲ್ಲಿ ಅದ ನೋಡ್ರಿ. ಈಗನು ಸಹ ಅಕ್ಷರಗಳು ಸ್ಪಷ್ಟವಾಗಿ ಅದ ನೋಡ್ರಿ. 700-800 ವರ್ಷಗಳ ಇತಿಹಾಸ ಆದ್ರೂ ಇವು ಏನು ಡ್ಯಾಮೇಜ್ ಆಗಿಲ್ಲ ನೋಡ್ರಿ, ಈಗನು ಓದ್ಬೋದು. ಈ ಕಡೆನೂ ಅದ ನೋಡ್ರಿ, ಇನ್ನು ಫುಲ್ ಇನ್ ಡೀಟೇಲ್ ಕೊಟ್ಟಾರ ನೋಡ್ರಿ, ಈಗನು ಓದ್ಬೋದು, ಅಷ್ಟು ಸ್ಪಷ್ಟವಾಗಿ ಅದಾವ ನೋಡ್ರಿ ಈ ಶಾಸನದಲ್ಲಿ ಅಕ್ಷರಗಳು. ನೋಡಿ ಫ್ರೆಂಡ್ಸ್, ಬ್ಯಾಕ್ ಸೈಡ್ನು ಫುಲ್ ಕೆಳಗಿಂತನ ಅದಾವ ನೋಡ್ರಿ, ಒಂದು ಅಕ್ಷರ ಏನು ಡ್ಯಾಮೇಜ್ ಇಲ್ಲ ನೋಡ್ರಿ, ಈಗನು ಓದ್ಬೋದು, ಅಷ್ಟು ಸ್ಪಷ್ಟವಾಗಿರ್ತಕ್ಕಂತ ಅಕ್ಷರಗಳದಾವ ನೋಡ್ರಿ. ಇನ್ನು ಹಲವಾರು ಶಾಸನಗಳದಾವ್ರಿ ಈ ದೇವಸ್ಥಾನದಾಗ, ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ದೇವಸ್ಥಾನದಾಗ ಇಲ್ಲಿ ನಗಾರಿ ಬಾರಿಸ್ತಾರ ನೋಡ್ರಿ, ಮೊದ್ಲಿನ ತರಾನೇ ಅದು ತಗ್ಲಿನ ನಗಾರಿ ಅನ್ಸುತ್ತ. ಅದ್ರ ಮೇಲೆ ಕೋತಿಗಳು ಕುಂತಾವ್ ನೋಡ್ರಿ, ಎಷ್ಟ್ ದೊಡ್ಡದದ ನೋಡ್ರಿ. ಆ ಕಡೆ ಒಂದ್ ಅದ ರೀ, ಅದು ಕಲ್ಲಿಂದ ಏನೋ ಅನ್ಸುತ್ತ, ಬನ್ನಿ ತೋರಿಸ್ತೀನಿ ಆ ಕಡೆ. ಈಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂತ ಕಲ್ಲಿನ ನಗಾರಿ ನೋಡ್ರಿ. ಇಲ್ಲಿ ಸುಮಾರು ಒಂದು 50ಕ್ಕೂ ಹೆಚ್ಚು ದೇವಸ್ಥಾನಗಳದಾವ್ ನೋಡ್ರಿ ಒಳಗ. ಆ ಕಡೆ ನೋಡ್ಬೋದು ಪಾತಾಳೇಶ್ವರ ಮತ್ತು ಭಸ್ಮೇಶ್ವರ ಅಂತ ಅದ, ಅದು ಸ್ವಲ್ಪ ಕೆಳಗ್ ಇಳಿಬೇಕಲ್ರಿ ಅಂಡರ್ ಗ್ರೌಂಡ್, ಹಂಗಾಗಿ ಈಗ ಬಂದ್ ಮಾಡ್ಯಾರ ನೋಡ್ರಿ ಒಳಗ ಎಂಟ್ರಿ. ಫ್ರೆಂಡ್ಸ್, ಪಾತಾಳೇಶ್ವರ ಆ ಕಡೆ ಭಸ್ಮೇಶ್ವರ ಅದ ನೋಡ್ರಿ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಎತ್ತರವಾದ ಗೋಪುರವನ್ನು ಒಳಗೊಂಡಿರ್ತಕ್ಕಂತಹ ದೇವಸ್ಥಾನದಲ್ಲಿ ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನವು ಒಂದು. ಈ ಗೋಪುರದಲ್ಲಿ ಅಡಗಿರ್ತಕ್ಕಂತಹ ಒಂದು ಅಚ್ಚರಿಯ ಸಂಗತಿ ಏನು ಅಂತಂದ್ರೆ, ಆಧುನಿಕ ವಿಜ್ಞಾನಕ್ಕೂ ಸಹ ಸವಾಲನ್ನು ಒಡ್ಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ವಿಸ್ಮಯ ಸಂಗತಿ ಆ ಗೋಪುರದಲ್ಲಿ ಅಡಗಿದೆ ನೋಡ್ರಿ. ಅದೇನು ಅಂತಂದ್ರೆ, ಆ ಗೋಪುರದ ಚಿತ್ರಣ ಈ ದೇವಸ್ಥಾನದ ಒಳಗಡೆ ಸಾಲು ಕಂಬಗಳ ಮಧ್ಯೆ ನೆರಳು ಬಿದ್ದಾಗ ಉಲ್ಟಾ ಕಾಣಿಸ್ತದ ನೋಡ್ರಿ ಆ ನೆರಳು. ಅದೇ ತರ ಆ ನೆರಳು ಬರೀ ಉಲ್ಟಾ ಕಾಣಿಸೋದು ಅಷ್ಟೇ ಅಲ್ಲದೆ ಒಂದು ಬಿಸಿಲಾದಂಗೆಲ್ಲ ಕಲರ್ ಸಹ ಚೇಂಜ್ ಆಗುತ್ತೆ ನೋಡ್ರಿ. ಅಂದ್ರೆ ಈಗೇನು ಬಿಸಿಲದಲ್ರಿ, ಈಗ ಒಂಬಣ್ಣದ ಆಕಾರ ಅಂದ್ರೆ ಗೋಲ್ಡನ್ ಕಲರ್ ಕಾಣಿಸುತ್ತೆ ಅದು. ಬೆಳಗ್ಗೆ ಅಥವಾ ಸಾಯಂಕಾಲ ನೋಡಿದಾಗ ಬ್ಲಾಕ್ ಅಂಡ್ ವೈಟ್ ನೆರಳು ಕಾಣಿಸುತ್ರಿ ಅದು. ಬಟ್ ಆ ಗೋಪುರ ಮಾತ್ರ ಹಿಂಗ್ ಉಲ್ಟಾ ಅಂದ್ರೆ ತಲೆ ಕೆಳಗಾಗಿರ್ತಕ್ಕಂಥ ಆಕಾರದಲ್ಲಿ ಕಾಣಿಸುತ್ತೆ ನೋಡ್ರಿ. ಯಾವ ವಿಜ್ಞಾನಕ್ಕೂ ನಿಲ್ಕದಂತಹ ಮಾಹಿತಿ ಇದಾಗಿತ್ತು ಫ್ರೆಂಡ್ಸ್. ಯಾಕಂದ್ರೆ ಸೀದಾ ಇರ್ತಕ್ಕಂಥ ಗೋಪುರ ನೆರಳು ಬಿದ್ದಾಗ ಓರೆ ಆಗ್ಬಹುದು ಅಥವಾ ಸೀದಾ ಕಾಣಿಸ್ಬೋದು, ಇಲ್ಲ ಕ್ರಾಸ್ ಬೀಳ್ಬೋದು. ಬಟ್ ಈ ಗೋಪುರದ ಚಿತ್ರಣ ನಮ್ಗ ತಲೆ ಕೆಳಗಾದಂತೆ ಕಾಣಿಸುತ್ತೆ ನೋಡ್ರಿ, ನೋಡಕ್ ಉಲ್ಟಾ ತರ ಕಾಣಿಸುತ್ತಾ. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವೈಜ್ಞಾನಿಕ ಹಿನ್ನೆಲೆ 13ನೇ ಶತಮಾನದಲ್ಲಿಯೇ ಇತ್ತು ಅಂತಂದ್ರೆ ಆಗಿನವ್ರ ತಲೆ ಯಾವ ತರ ಇತ್ತು ಥಿಂಕ್ ಮಾಡ್ರಿ ನೀವುನು. ಈಗಿನ ಸೈನ್ಸಿಸ್ಟಿಗೆ ಯಾರಿಗೂ ಕಂಡಿಡಿಯಕ್ಕೆ ಆಗಿಲ್ಲ ನೋಡ್ರಿ, ಅಂತಹ ಒಂದು ಅಚ್ಚರಿ ಉಳ್ಳಂತಹ ಒಂದು ಅದ್ಭುತ ಇತಿಹಾಸ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿಯೇ ಆ ಗೋಪುರದಲ್ಲಿ ಅಳವಡಿಸಿದ್ರು ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನ. ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆಗಿತ್ತು ಅಂದ್ರೆ, ಇಷ್ಟ ಆಗ್ಲೇಬೇಕು, ಇಷ್ಟ ಆಗೇ ಆಗುತ್ತೆ ಅನ್ಕೊಂಡಿನಿ. ಯಾಕಂದ್ರೆ ನಮ್ಮ ಕರ್ನಾಟಕದ ಹೆಮ್ಮೆ ಈ ದೇವಸ್ಥಾನ. ಇಷ್ಟ ಆಗಿತ್ತು ಅಂದ್ರೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ರಲ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಇಡನ್ ಪ್ಲೇಸ್ ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು. 3 ಗಂಟೆ ಆಗಿದೆ, ಇನ್ನು ಊಟ ಮಾಡಿಲ್ಲ.
ವಿಡಿಯೋ ನೋಡಿ ನಮ್ಮ ಚಾನೆಲ್ ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೋಡ್ರಿ ನಮ್ಮ ಮಧ್ಯಾಹ್ನ ಲಂಚ್ ನೋಡ್ರಿ ಈ ಥರ ರೆಡಿ ಇದೆ. ರೊಟ್ಟಿ ಶೇಂಗಾ ಪುಡಿ, ಬದ್ನೆಕಾಯಿ, ಪುಂಡೆ ಪಲ್ಯ, ಸಾಲಡ್, ಆಮೇಲೆ ಪಲಾವು, ಮೊಸರು ನೋಡ್ರಿ ಇಲ್ಲಿದೆ ನೋಡ್ರಿ. ಪಿಕ್ಚರ್. ಹಾಂ ಗುರುಗಳೇ ಓಕೆನಾ? ಡನ್ ಟೀಚರ್. ಓಕೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.